ಪಟ್ಟಣದ ಕುರುಬಗೇರಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಬಿಸಿ ಸಿದ್ದರಾಜು ಅವರಿಗೆ ಕರ್ನಾಟಕ ಕಾವಲು ಪಡೆ ಸಂಘಟನೆಯ ವತಿಯಿಂದ ಶಾಲಾ ಆವರಣದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷ ಎ ಅಬ್ದುಲ್ ಮಾಲಿಕ್, ಬಿಸಿ ಸಿದ್ದರಾಜು ಅವರ ದೀರ್ಘಕಾಲದ ಶೈಕ್ಷಣಿಕ ಸೇವೆ ಹಾಗೂ ಕಾರ್ಯವೈಖರಿಯನ್ನ ಮುಕ್ತಕಂಠದಿಂದ ಮೆಚ್ಚಿ ಅವರ ನಿವೃತ್ತ ಜೀವನಕ್ಕೆ ಶುಭ ಹಾರೈಸಿದ್ದಾರೆ. ಬಳಿಕ ತಾಲೂಕು ಕಾರ್ಯದರ್ಶಿ ಎಸ್ ಮುಬಾರಕ್ ಮಾತನಾಡಿ, ಸಿದ್ದರಾಜು ಅವರು ಶಾಲೆಯ ಅಭಿವೃದ್ಧಿ ಹಾಗೂ ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ತೋರಿದ ಶ್ರಮ ಮತ್ತು ಸಾಧನೆ ಅನನ್ಯ. ಅವರ ಮುಂದಿನ ನಿವೃತ್ತಿ ಜೀವನವು ಸುಖ, ಸಂತೋಷ ಹಾಗೂ ಆರೋಗ್ಯದಿಂದ ಕೂಡಿರಲಿ ಎಂದು ಹಾರೈಸಿದರು. ಸರ್ ಒಂದು ನಿಮಿಷ ಸರ್. ಆತ್ಮೀಯ ಬಂಧುಗಳೇ, ಈ ದಿನ ನಮಗೆಲ್ಲ ತಿಳಿದ ಹಾಗೆ ನಮ್ಮ ಹಿರಿಯ ಸಹೋದರರಾಗಿರ್ತಕ್ಕಂಥ ಹಾಗೂ ಗೂಳಿಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುರುಕೇರಿಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದರು ಆಗಿರ್ತಕ್ಕಂಥ ಶ್ರೀ ಬಿಸಿ ಸಿದ್ದರಾಜು ಸರ್ ಅವರು ಇಂದು ಅವರು ನಿವೃತ್ತಿಗೊಳ್ತಾ ಇದ್ದಾರೆ. ಅವರ ಒಂದು ಕಾರ್ಯವೈಖರಿಯನ್ನು ನಾವು ಎಷ್ಟು ಬೆಚ್ಚಗೆ ವ್ಯಕ್ತಪಡಿಸೋದು ಕಡಿಮೆನೆ. ಯಾಕೆಂದರೆ ನಾವು ತಮಗೆಲ್ಲ ತಿಳಿದ ಹಾಗೆ ಮಕ್ಕಳೊಂದಿಗೆ ಯಾವ ರೀತಿ ಸಹಬಾಳ್ವೆಯನ್ನು ಒಂದು ಹೊಂದಾಣಿಕೆ ಮಾಡಿಕೊಂಡು ಮಕ್ಕಳ ಶಿಕ್ಷಣದಲ್ಲಿ ಅವರು ಮುಖ್ಯವಾಗಿ ಎಷ್ಟು ಒತ್ತನ್ನು ಕೊಡಬೇಕು ಆ ಒತ್ತು ಕೊಟ್ಟು ಸುಮಾರು ಹಲವಾರು ಸಾವಿರಾರು ಮಕ್ಕಳಿಗೆ ಅವರು ಏನೋ ಒಂದು ಪರಿಪಾಲಕರಾಗಿ ನಾನು ಕಾರ್ಯನಿರ್ವಹಿಸಿದ್ದಾರೆ. ಅವರು ಈ ದಿನ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರ ಮುಂದಿನ ಜೀವನ ಇನ್ನೂ ಒಂದು ಎತ್ತರಕ್ಕೆ ಸಾಗಲಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಕಾವಲು ಪಡೆಯಿಂದ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಯಾವೂ ಕೂಡ ಈ ಕಾರ್ಯಕ್ರಮದಲ್ಲಿ ಒಂದು ಹಿತಗಳನ್ನು ನುಡಿಯಲು ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಮ್ಮ ಮಾತನಾಡುತ್ತೇನೆ. ಧನ್ಯವಾದಗಳು. ಎರಡು ವಿಚಾರ ಮಾಡಿ. ಓಕೆ. ಸರ್ ಒಂದು ನಿಮಿಷ ಸರ್.